ನಮಸ್ಕಾರ ಫ್ರೆಂಡ್ಸ್. ಆಟೋ ಸೆಕ್ಟರ್ ಸ್ಟಾಕ್ಗಳಿಗೆ ಒಂದು ಒಳ್ಳೆ ನ್ಯೂಸ್ ಇದೆ. ಅದು ಬ್ಯಾಡ್ ನ್ಯೂಸ್ ಆಗುತ್ತೋ ಗುಡ್ ನ್ಯೂಸ್ ಆಗುತ್ತೋ ಅದು ಜುಲೈ ತಿಂಗಳಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಎರಡು ಮೇಜರ್ ಅಪ್ಡೇಟ್ ಇರುವಂಥದ್ದು. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ವಿಡಿಯೋ ಎಂಡ್ವರೆಗೂ ನೋಡಿ. ಮೊದಲೇ ವಿಷಯ ಬಂದ್ಬಿಟ್ಟು ಟೆಸ್ಲಾ ಕಂಪನಿ ಇಂಡಿಯಾದಲ್ಲಿ ಹೊಸ ಶೋರೂಮನ್ನು ಓಪನ್ ಮಾಡ್ತಾ ಇದೆ ಜುಲೈ ಮಂತಲ್ಲಿ. ಅದು ಮುಂಬೈಲಿ ಓಪನ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ಅದಾದಮೇಲೆ ಡೆಲ್ಲಿಯಲ್ಲೂ ಕೂಡ ಓಪನ್ ಆಗ್ತಾ ಇದೆ. ಎರಡನೇ ವಿಷಯ, 10 ವರ್ಷದ ಹಳೆಯದಾದಂಥ ಡೀಸೆಲ್ ವೆಹಿಕಲ್ಗಳಿಗೆ ಯಾವುದೇ ರೀತಿ ಫ್ಯೂಲ್ ಹಾಕೋದಿಲ್ಲ. ಜೊತೆಗೆ 15 ವರ್ಷದ ಹಳೆಯದಾದಂಥ ಪೆಟ್ರೋಲ್ ಗಾಡಿಗೆ ಯಾವುದೇ ರೀತಿ ಫ್ಯೂಲ್ ಸ್ಟೇಷನಲ್ಲಿ ಹಾಕೋದಿಲ್ಲ. ಎಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕಲ್ಲ ಅಂತಂದ್ರೆ ಅದು ಬಂದ್ಬಿಟ್ಟು ಡೆಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ, ಈ ಒಂದು ಪ್ರದೇಶದಲ್ಲಿ ಜಾಸ್ತಿ ಪೊಲ್ಯೂಷನ್ ಎಲ್ಲ ಇರುವಂತದ್ದು. ರೀಸನ್ ಸಿಂಪಲ್ ಆಗಿದೆ. ಡೆಲ್ಲಿಯಲ್ಲಿ ಮಾತ್ರ 62 ಲಕ್ಷ ಹಳೆ ವೆಹಿಕಲ್ಸ್ ಎಲ್ಲ ಇದೆ. ಅದರಲ್ಲಿ 41 ಲ್ಯಾಕ್ಸ್ ಟೂ ವೀಲರ್ಸ್ ಎಲ್ಲ ಇರುವಂತದ್ದು. ಈ ಗಾಡಿಯಿಂದ ಬರುವಂತಹ ಹೊಗೆ ತುಂಬಾನೇ ಪೊಲ್ಯೂಷನ್ ಮಾಡುತ್ತೆ. ಆಲ್ರೆಡಿ 15 ಇಯರ್ಸ್ ಓಲ್ಡ್ ಗಾಡಿಯನ್ನು ಸೀಸ್ ಮಾಡ್ತಾ ಇದ್ರು, ಮತ್ತು ರೋಡ್ ಮೇಲೆ ತರಬಾರ್ದು ಅಂತೇಳಿ ಸ್ಟ್ರಿಕ್ಟ್ ಆಕ್ಷನ್ ಎಲ್ಲ ಮಾಡಿದ್ರು. ಬಟ್ ಅದು ಯಾವುದೇ ರೀತಿ ವರ್ಕ್ ಆಗಿಲ್ಲ. ಬಟ್ ಇವಾಗ ಬಂದಿರುವಂಥ ಹೊಸ ಪಾಲಿಸಿ ಪ್ರಕಾರ ಯಾವುದೇ ರೀತಿ ಪೆಟ್ರೋಲ್ ಡೀಸೆಲ್ ಹಾಕೋದೇ ಇಲ್ಲ ನಿಮಗೆ ಪೆಟ್ರೋಲ್ ಬಂಕಲ್ಲಿ. ಅದು 10 ಇಯರ್ಸ್ ಓಲ್ಡ್ ಮತ್ತು 15 ಇಯರ್ಸ್ ಓಲ್ಡ್ ಅಂತ ಯಾವ ಥರ ಕಂಡುಹಿಡಿತಾರೆ ಅಂತಂದರೆ, ಡೆಲ್ಲಿಯಲ್ಲಿ ಮಾತ್ರ 520 ಫ್ಯೂಲ್ ಸ್ಟೇಷನಲ್ಲಿ ಇರುವಂಥದ್ದು. ಹತ್ತತ್ರ ಅಲ್ಲಿ 500 ಫ್ಯೂಲ್ ಸ್ಟೇಷನಲ್ಲಿ ಕ್ಯಾಮ್ರಾಸನ್ನು ಆ್ಯಡ್ ಮಾಡಲಾಗಿದೆ. ಈ ಒಂದು ಕ್ಯಾಮ್ರಾ ಏನು ಮಾಡುತ್ತೆ ಅಂದರೆ, ಆ ಒಂದು ಗಾಡಿ ನಂಬರ್ ಪ್ಲೇಟನ್ನು ರೆಕಗ್ನೈಸ್ ಮಾಡಿ ಅದು ಎಷ್ಟು ವರ್ಷದ್ದು ಹಳೇದಂತ ಹೇಳಿ ನೋಡುತ್ತೆ. ಅದಾದಮೇಲೆ ಅಕಸ್ಮಾತ್ ಏನಾದರೂ 10 ಇಯರ್ಸ್ ಓಲ್ಡ್ 15 ಇಯರ್ಸ್ ಓಲ್ಡ್ ಆದರೆ ಅದಕ್ಕೆ ಪೆಟ್ರೋಲ್ ಹಾಕೋದಿಲ್ಲ ಅಂಥೇಳಿ ಮೆಸೇಜೆಲ್ಲ ಹೋಗುತ್ತೆ, ಅಂದರೆ ಅಲ್ಲಿರುವಂಥ ಬಂಕರ್ಸ್ಗೆ. ಅದಾಗಿ ಅಕಸ್ಮಾತ್ ಏನಾದರೂ ಹಾಕಿದರೆ ಅವ್ರ ಮೇಲೆ ಮತ್ತು ಗಾಡಿ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತಾರೆ, ಗಾಡಿ ಸ್ಕ್ರ್ಯಾಪ್ ಕೂಡ ಮಾಡ್ತಾರೆ ಅಂತ ಹೇಳಿ ಈ ಒಂದು ನೋಟಿಫಿಕೇಶನ್ ಎಲ್ಲ ಕೊಟ್ಟಿರುವಂಥದ್ದು. ಡೆಲ್ಲಿಯಲ್ಲಿ ಮಾತ್ರ ಇದು ಎಲ್ಲ ಸ್ಟೇಟ್ಗಳ ಗಾಡಿಗೆ ಅನ್ವಯಿಸುತ್ತೆ. ಅಂದರೆ ಓನ್ಲಿ ಡೆಲ್ಲಿ ರಿಜಿಸ್ಟ್ರೇಷನ್ ಇರುವಂಥ ಗಾಡಿಗಳಿಗೆ ಮಾತ್ರ ಪೆಟ್ರೋಲ್ ಹಾಕೋದಿಲ್ಲ ಅಂತಲ್ಲ. ನೀವು ಡೆಲ್ಲಿಯಲ್ಲಿ ನಿಮ್ಮ ಒಂದು ಕರ್ನಾಟಕದ ಗಾಡಿ ಕೂಡ ಓಡಿಸ್ತಾ ಇದ್ದರೆ 15 ಇಯರ್ಸ್ ಓಲ್ಡ್ ಆಗಿದ್ದರೆ ಅದನ್ನು ಕೂಡ ಸ್ಕ್ರ್ಯಾಪ್ ಮಾಡೋ ಚಾನ್ಸಸ್ ಇರುತ್ತೆ. ಜುಲೈ 1ರಿಂದ ಇದು ಓನ್ಲಿ ಡೆಲ್ಲಿಯಲ್ಲಿ ಮಾತ್ರ ಅನ್ವಯ ಆಗುತ್ತೆ. ನೆಕ್ಸ್ಟ್ ನವೆಂಬರ್ 1ರಿಂದ ಡೆಲ್ಲಿ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಪ್ರದೇಶಗಳು ಕೂಡ ಅನ್ವಯವಾಗುತ್ತೆ. ಹೈ ಟ್ರಾಫಿಕ್ ಇರುವಂಥ ಪ್ರದೇಶಗಳು ಡೆಲ್ಲಿ ಸುತ್ತಮುತ್ತ ಇರುವಂಥ ಪ್ರದೇಶಗಳಾಗಿರುತ್ತೆ. ಗುರ್ಗಾಮ್ ಆಯಿತು, ಫರೀದಾಬಾದ್ ಆಯಿತು, ಗಾಜಿಯಾಬಾದ್ ಆಯಿತು, ಮತ್ತು ಗೌತಮ್ ಬುದ್ಧ ನಗರ ಆಯಿತು. ಈ ಎಲ್ಲ ನಗರಗಳು ಕೂಡ ಈ ಥರ ಪಾಲಿಸಿ ಎಲ್ಲ ಅನ್ವಯವಾಗುತ್ತೆ. ಇದೊಂದು ಆಟೋ ಸೆಕ್ಟರಲ್ಲಿ ತುಂಬಾ ಬ್ಯಾಡ್ ನ್ಯೂಸ್ ಆಗುತ್ತೋ ಅಥವಾ ಗುಡ್ ನ್ಯೂಸ್ ಆಗುತ್ತೋ ಗೊತ್ತಿಲ್ಲ. ಜುಲೈ 1 ಅಥವಾ ಆ ಒಂದು ವೀಕಲ್ಲಿ ಗೊತ್ತಾಗುತ್ತೆ. ಇನ್ನು ಈ ಥರ ನ್ಯೂಸಿಂದ ಮಾರ್ಕೆಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಆ ದಿನ ಆಗುತ್ತೋ ಅಥವಾ ನೆಕ್ಸ್ಟ್ ಡೇ ಆಗುತ್ತೋ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅಂತೂ ಪಕ್ಕ ಬಿದ್ದೇ ಬೀಳುತ್ತೆ. ನೀವೇನಾದರೂ ಬೆಸ್ಟ್ ಶೇರ ನೋಡ್ತಾ ಇದ್ದರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ನೋಡಿ. ಯಾಕಂತಂದರೆ ಅದೊಂದು ಒಳ್ಳೆ ನ್ಯೂಸ್ ಇದೆ, ಇದರಿಂದ ನಾನು ಪ್ರಾಫಿಟ್ ಮಾಡ್ಬೋದು ಅಂತ ಹೇಳಿ ಯಾವುದೇ ರೀತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿರುವಂಥ ಮತ್ತು ಫಂಡಮೆಂಟಲ್ ಸ್ಟ್ರಾಂಗ್ ಇರುವಂಥ ಕಂಪನಿಗಳನ್ನು ಚೂಸ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು, ಹತ್ತತ್ರ ಚೆನ್ನಾಗಿರುವಂಥ ಕಂಪನಿಗಳ ಲೀಸ್ಟ್ ಎಲ್ಲ ಐತೆ ಆಟೋ ಸೆಕ್ಟರಲ್ಲಿ. ಬಟ್ ಇವುಗಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಅವತ್ತಿನ ದಿನ. ಬಟ್ ಆ ಒಂದು ವೀಕಲ್ಲಿ ಇದರ ಒಂದು ರಿಯಾಕ್ಷನ್ ಎಲ್ಲ ಕಾಣ್ಬೋದು. 2 ಮೇಜರ್ ಅಪ್ಡೇಟ್ ಎಲ್ಲ ಕೊಟ್ಟಿದ್ದೀನಿ, ಸ್ಪೆಷಲ್ ಆಗಿ ಆಟೋ ಸೆಕ್ಟರ್ಗೆ ವರ್ಕ್ ಆಗುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.